ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಒಂದು ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಎಗ್ಗಿಂದ ಮಾಡ್ತಾ ಇದ್ದೀವಿ. ಆದರೆ ಆಮ್ಲೆಟ್ ಅಲ್ಲ, ಆದರೆ ಎಗ್ ಬುರ್ಜಿ ಅಲ್ಲ, ಅಥವಾ ಯಾವುದೇ ಥರ ಅಲ್ಲ. ನಾವು ಮಾಡ್ತಾ ಇರೋದು ಡಿಫ್ರೆಂಟಾಗಿ ಎಗ್ ಪಡ್ಡು ಮಾಡ್ತಾ ಇದ್ದೀವಿ. ಸೊ ಏನು ಬೇಕು, ಹೆಂಗೆ ಮಾಡೋದು ಅಂತ ಬೇಗ ನೋಡ್ಕೊಂಬನ್ನಿ. ಈಗ ಫಸ್ಟ್ ಈರುಳ್ಳಿ ಹಾಕೊಂಡ್ಬಿಡೋಣ. ಈಗ 2 ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ತೊಳೆದು ಕಟ್ ಮಾಡ್ಕೋಬೇಕು, ಅದನ್ನ ಹಾಕೊಂಡಿದ್ದೀನಿ. ಈಗ ಫಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಮೊಟ್ಟೆ ಹಾಕೋತಾ ಇದ್ದೀರೋ ಅದ್ರ ಮೇಲೆ ನೋಡಿ ಉಪ್ಪು ಹಾಕೊಳ್ಳಿ. ನಾನಿಲ್ಲಿ ಒಂದು 5 ಮೊಟ್ಟೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ ತಗೋತಾ ಇದ್ದೀನಿ. ಈಗ ಮೊಟ್ಟೆ ತಗೊಂಡಿದ್ದೀನಿ. ಇದು ಯಾವುದೇ ರೀತಿ ಅಂಗಡಿಯಿಂದ ತಂದಿರೋ ಮೊಟ್ಟೆ ಅಂತ ಅಲ್ಲ, ಇದು ನಾವು ಸಾಕಿರೋ ಕೋಳಿಯಿಂದಾನೇ ಬಂದಿರೋಂಥ ಮೊಟ್ಟೆಗಳು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪಡ್ಡು ಹಂಚನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಪಡ್ಡು ಹಂಚು ಕಾದಿದೆ, ಎಣ್ಣೆ ಗ್ರೀಸ್ ಮಾಡ್ಕೊಬಿಡೋಣ ಎಲ್ಲ ಕಡೆಗೂ. ಈಗ ಮಿಕ್ಸ್ ಮಾಡ್ಕೊಂಡಿರೋ ಮೊಟ್ಟೆನೆಲ್ಲ ಹಾಕೊಂಡ್ಬರೋಣ. ಈಗ ಕಡಿಮೆ ಉರಿಲಿ 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಈಗ ಬೆಂದಿದೆ. ಈಗ ಒಂದು ರೌಂಡ್ ಎಲ್ಲ ತಿರ್ವಾಕೊಂಡ್ಬಿಡೋಣ. ಈಗ ಎಲ್ಲ ತಿರ್ವಾಕೊಂಡಿದ್ದೀನಿ. ಈಗ ಒಂದು ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಸೊ ಎಗ್ ಪಡ್ಡು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಪಡ್ಡು ರೆಡಿಯಾಗಿದೆ.